ಅಲ್ಲ ಇಲ್ಲಿ ಹೊರ ಕುಕ್ಕಣಿದಿರಲ್ಲಕ್ಕ. ಬರ್ರಿ ಒಳಕ್ಕೆ. ಯಮ್ಮ ನೀನು ಹೊರ ಕೊಂಡಿಸ್ಕೊಂಡು ಇಲ್ಲೇ ಕುಕ್ಕಣ ಇದೆಯಲ್ಲ, ಒಳಕ್ಕೆ ಕರ್ಕೊಂಬರದ್ ಬಿಟ್ಟು. ಅಯ್ಯೋ ಬಿಡೆ ದೇವಮ್ಮ, ಇಲ್ಲೇ ಚೆನ್ನಾಗೈ ತಣ್ಣ ಗಾಳಿ ಬರುತ್ತೆ. ಅದಕ್ಕೆ ನಮ್ಮ ಸೂಜಿನ ಒಂದು ಚಾಪೆ ತಂಬರಮ್ಮ, ಇಲ್ಲೇ ಹೊರ ಕುಕ್ಕಮ್ಮನ ಅಂತಾನ. ಇಲ್ಲೇ ಕುಕ್ಕಂಡ್ವಿ ಬಿಡು. ಕುಕ್ಕಣತೆ ಇಲ್ಲೇ ಕುಕ್ಕಂಡಿರ್ತೀವಿ. ಹ್ಞೂ ಸರಿ ಅಮ್ಮ, ನಿಮ್ಮ ಅಮ್ಮನ ಕುಟ್ಕೆ ಕುಕ್ಕೊಂಡು ಮಾತಾಡು. ನಾನು ಕೋಳಿ ಸಾರ ಮಾಡ್ತಾ ಇದ್ದೀನಿ. ಎಲ್ಲನ ಖಾರ ಸಾಂಬಾರ ಎಲ್ಲನ ಒಲೆ ಮೇಲೆ ಇಕ್ಕಿದ್ದೀನಿ, ಬೇಯ್ತೈತೆ. ಇನ್ನೊಂದು ಒಲೆಗೆ ಮುದ್ದೆ ಮಾಡ್ತೀನಿ. ಆದ ತಕ್ಷಣ ಉಂಬಿರಂತೆ ಒಳಗೆ ಬಂದು. ಅಯ್ಯೋ ಒಳಗಿನ್ ಯಾರೇ ಉಣ್ತಾರೆ? ಆ ಸೆಕೆಗೆ ಬಿಸೆ ಮುದ್ದೆ ಬಿಸೆ ಸಾರು ಉಂಡ್ರೆ ಅಷ್ಟೇನೆ ಬೆವ್ರ ನೀರು ಕಿತ್ಕೊಂಬತ್ತವೆ ಮೈಯಾಗೆಲ್ಲನ. ಇಲ್ಲೇ ತಕೊಂಬ, ಇಲ್ಲೇ ಉಂಬನ, ತಣ್ಣಗೈತೆ. ಶಾಂತಮ್ಮನೂ ಇಲ್ಲೇ ಚೆನ್ನಾಗೈತೆ ಅಂತ ಇಲ್ಲೇ ಕುಕ್ಕೊಂಡವಳೆ. ಹ್ಞೂ ಸರಿ ಆಯ್ತು. ಶಾಂತಕಯ್ಯ ಎಲ್ಲಿ ಗಿರೀಶಪ್ಪ ಎಲ್ಲಿಗೆ ಹೋದ? ಕಾಣಿಸ್ತಾ ಇಲ್ಲ. ಅವನು ಇಲ್ಲೇ ಎಲ್ಲ ಒಂದ ಪಂದ ಮಾಡಕ್ಕೆಲ್ಲ ಹೋಗಿರ್ಬೇಕೇನ, ಬತ್ತಾನೆ. ನಾವು ಹೋಗ್ತೀವಿ ಅಂದ್ರೆ ನೀವು ಕೇಳಲಿಲ್ಲಮ್ಮ, ಬಿಡು. ಎದ್ದ ಎಸ್ಕೆಲೇನೆ ಹೋಗ್ತೀವಿ. ಅಲ್ಲ ಕೋಳಿ ತಂದಿದ್ವಿ, ಕೋಳಿ ಸಾರು ಮಾಡಿ ಉಂಡಂಗ ಅದೇ ಹೋಗ್ತೀಯ. ಏನಾಗಲ್ಲ ಬಿಡು, ಒಂದ್ ದಿವಸ. ನೀನಂತೂ ಯಾವಾಗ ಬಂದ್ರು ಇರೋದೇ ಇಲ್ಲ. ಇವತ್ತಾದ್ರೂ ಇದ್ದೋಗ್ರಿ ಮಗಳ ಮನೆಯಾಗಾದ್ರೂ. ಅಂಗಡಿ ಬಾಗ್ಲಾಕೊಂಬಂದೆ. ಗಿರಿಮಾವ ಹಾಗೆಲ್ಲ ಅತ್ಲಾಗ ಹೋಗ್ಬೇಕು ಹೊರಗಡಿಕೆ ಅಂದ ಕರ್ಕೊಂಡು ಹೋಗಿ ಬಂದ್ವಿ. ಆತೇನ ಮಾ ಕೋಳಿ ಸಾರು ಆಗ್ತೈತ್ ಕಣೋ. ಎಲ್ಲ ಅಲೆ ನಿನ್ನೇನು ಒಲೆ ಮೇಲೆ ಕಿಕ್ಕಿದೀನಿ, ಬೇಯೋದೊಂದೇ ಬಾಕಿ ಇರೋದು. ಇನ್ನೊಂದು ಒಲೆಗೆ ಮುದ್ದೆ ಮಾಡ್ಬೇಕೀಗ. ಹೌದಾ ಸರಿ. ನಾನು ಮಧ್ಯಾಹ್ನದೂ ಏನು ಉಂಡಿಲ್ಲ, ಕೋಳಿ ಸಾರು ಮಾಡ್ತೀಯಾ ಅಂತನ ಏನು ಉಂಡಂಗೆ ಒಟ್ಟಸ್ಕೊಂಡು ಹಂಗೆ ಇದೀನಿ ಕಣಮ್ಮ. ಜಲ್ದ್ ಮಾಡು, ಜಲ್ದ್ ಬಿಸಿ ಬಿಸಿ ಮುದ್ದೆ ಸಾರು ಉಂಡ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ. ಏ ಕಾಂತ, ಹಂಗೆ ಒಟ್ಟಸ್ಕೊಂಡು ಉಣ್ಬಾರ್ದು. ಉಣ್ಬೇಕು ತಾನೆ ಕೋಳಿ ಸಾರು ಅಂತಾನೆ. ಇವನು ಮಧ್ಯಾಹ್ನ ಉಂಡೆ ಇಲ್ವಂತೆ. ಉಂಬದ್ ಬಿಟ್ಟು ಏನೋ ಉಂಬಂಗಿದ್ರೆ ಏನು ಸ್ಯಾನೆ ಉಂಬಕ್ಕಾಗುತ್ತೆ? ಸ್ಯಾನೆ ಒಟ್ಟಸ್ತ್ರೆ ಸ್ಯಾನೆ ಉಂಬಕ್ಕಾಗಲ್ಲ ಕಣು, ನಿನ್ಗೆ ಗೊತ್ತಾಗಲ್ಲ. ಇಲ್ಲದ ಕಾಯಿಲೆ ಆಗ್ತವೆ, ಹಂಗಿರಬಾರ್ದು. ಕೋಳಿ ಸಾರು ಕುರಿ ಸಾರು ಅಂತೇಳ ಒಟ್ಟಸ್ಕೊಂಡು ಉಂಡ್ರೆ ಅದು ಇದಾಗಲ್ಲ, ಮೈ ಗೊತ್ತಲ್ಲ. ಅಯ್ಯೋ ಏನು ಆಗಲ್ಲ ಬಿಡಜ್ಜಿ. ನನಗೆ ಮಧ್ಯಾಹ್ನ ಊಟ ಮಾಡಿದ್ರೆ ಕೋಳಿ ಸಾರ್ನಾಗೆ ಜಾಸ್ತಿ ಉಂಬಕ್ಕಾಗಲ್ಲ ಅಂತನ ನಾನು ಉಂಬಲ್ಲ ಅವಾಗವಾಗ. ಹ್ಞೂ ಕಣಮ್ಮ, ಅವ್ನು ಹಂಗೇನೆ. ಕೋಳಿ ಸಾರು ಕುರಿ ಸಾರು ಅಂತಂದ್ರೆ ಒಂದೊತ್ತು ಉಂಬಲ್ಲ. ಮಧ್ಯಾಹ್ನ ಹೊತ್ತು ರಾತ್ರಿ ಹೊತ್ನ ಕೋಳಿ ಸಾರು ಮಾಡಿರಿ, ಎದ್ದತ್ನ ಮಾಡಿದ್ರೆ ಇನ್ನೇನು ಉಂಡಿರ್ತಾನೆ. ರಾತ್ರಿ ಹೊತ್ನ ಮಾಡಿರ್ ಮಾತ್ರ ಮಧ್ಯಾಹ್ನ ಹೊತ್ತ ಉಂಬೋದೇ ಇಲ್ಲ. ಸಾಯಂಕಾಲಕ್ಕೆ ಒಂದೇ ಸಲ ಕೋಳಿ ಸಾರನ್ನ ಉಂಬ್ತೀನಿ ಅಂತಾನ ಸುಮ್ಮನೆ ಆಗ್ಬಿಡ್ತಾನೆ. ಹಂಗೆ ಅವನು. ಕುಕ್ಕಳ್ರಿ ಅಳಿ ಅಂದ್ರೆ ಕುತ್ಕೊಳ್ರಿ. ಏವಮ್ಮ ಹೋಗಿ ಜಲ್ದು ಅಡುಗೆ ಮಾಡೋಗಿ ಹೋಗಿ. ಅಳಿಯಂದ್ರು ಬಂದ್ರು, ಶಾಂತಮ್ಮನು ಪಾಪ ಹೊಟ್ಟಸ್ತೈತೇನೋ ಉಣ್ಬೇಕು. ಹೋಗು ಜಲ್ದು ಅಡುಗೆ ಮಾಡಿ ತಂದು ತಾಂಬ. ಇಲ್ಲೇ ಕುಕ್ಕಂಡು ಉಮ್ಮನ ಹೋಸಾರು ಜೊತೆಗೆ. ಸುಜಿ ಹೋಗಮ್ಮ, ಯಾತನ ನಿಮ್ಮ ಅತ್ತಿಗೆ ಯಾತನ ಮಾಡ್ಕೊಡೋಗಿ ಹೋಗಿ. ಅಡುಗೆ ಮಾಡ್ತೈತಿ ನಿಮ್ಮ ಅತ್ತೆ. ಅಯ್ಯೋ ಅಕ್ಕ ಏನು ಬೇಡ, ಎಲ್ಲ ಮಾಡ್ಕೊಟ್ಟವಳೆ. ಖಾರ ಸಾಂಬಾರ ಎಲ್ಲ ಆಗೈತೆ, ಇನ್ನೇನು ಸಾರು ಆಗೈತೆ, ಮುದ್ದೆ ಮಾಡ್ಬೇಕಷ್ಟೇನೆ. ಸಾರು ಒಂದ್ ಸ್ವಲ್ಪ ಬೇಯಬೇಕು, ಅನ್ನನೂ ಮಾಡಿಬಿಟ್ಟಿದೀನಿ. ಇನ್ನೇನು ಮಾಡೋದೇನು ಇಲ್ಲ. ಕುಕ್ಕಂಡು ಮಾತಾಡ್ಲಿ ಬಿಡ್ರಿ. ನಾನೆಲ್ಲನ ಮುದ್ದೆ ಮಾಡಿ ತಾಂಬತ್ತೀನಿ ಇಲ್ಲಿಗೇನೆ ಊಟಕ್ಕೆ. ಎಲ್ಲರಿಗೂ ಇಕ್ಕೊಂಡು ಕುಕ್ಕಂಡು ಮಾತಾಡ್ತಿರ್ರಿ. ನಾನು ಹಂಗೆ ಎಲ್ಲಾನ ಮಾಡ್ಬಿಡ್ತೀನಿ ಮುದ್ದೆ ಸಾರುನು. ಹ್ಞೂ ಸರಿ ಅಮ್ಮ, ಮಾತಾಡ್ತಿರ್ತೀವಿ. ಹೋಗು ಮಾಡೋಗೋಗಿ ಜಲ್ದ. ಕಾಂತ ಕಾಂತ, ಕೋಳಿ ಸಾರು ಅಂದರೆ ಅಷ್ಟೊಂದು ಇಷ್ಟನೇನೋ ನಿನಗೆ? ಹ್ಞೂ ಮಾವ, ಅಷ್ಟು ಇಷ್ಟ ನನಗೆ ಕೋಳಿ ಸಾರು ಅಂದರೆ. ಇವತ್ತಂತೂ 2 ಮುದ್ದೆ ಉಂಡು ಬಿಡಬೇಕು. ಅದಕ್ಕೆ ತಾನೇ ಮಧ್ಯಾಹ್ನ ಉಂಡ್ದಂಗೆ ಹೊಟ್ಟಸ್ಕೊಂಡಿರೋದು. ಹೊಟ್ಟೆ ಹಸ್ಬಿಟ್ಟೈತೆ ನನಗಿವಾಗ. ಈಗ ನಮ್ಮಮ್ಮಯ್ಯ ಮುದ್ದೆ ತಂದಿಕ್ಕದೆ ಕಾಯ್ತಾ ಕೂತಿದ್ದೀನಿ. ಸರಿನಪ್ಪ, 2 ಆದ್ರೂ ಉಣ್ಣು, 3 ಆದ್ರೂ ಉಣ್ಣು. ನಾವಂತೂ ಒಂದೇ ಮುದ್ದೆನಪ್ಪ ಉಂಬೋದು, ಜಾಸ್ತಿ ಉಂಬಕ್ಕಾಗಲ್ಲ ನನಗೆ ಮುದ್ದೆನ. ಕೋಳಿ ಸಾರು ಆದ್ರೂ ಅಷ್ಟೇ, ಕುರಿ ಸಾರು ಆದ್ರೂ ಅಷ್ಟೇನೆ. ಅಯ್ಯೋ ಅಣ್ಣ, ಇವರು ಕೋಳಿ ಸಾರಾದ್ರೆ 2 ಮುದ್ದೆ ಉಣ್ತಾರೆ. ಆದ್ರೆ ಉಂಡಿದ್ರು ಸ್ವಲ್ಪನೂ ದಪ್ಪನೇ ಇಲ್ಲ. ಉಂಡಿರೋದೆಲ್ಲ ಅದು ಎಲ್ಲೋಗುತ್ತೋ ಏನೋ ಗೊತ್ತಿಲ್ಲ. ಅದು ಎಲ್ಲೋಗುತ್ತೋ ಏನೋ ಕಣೆ ಸೂಜಿ. ನಾನು ಎಷ್ಟೇ ಉಂಡ್ರು ದಪ್ಪನೇ ಆಗಲ್ಲ, ಇಷ್ಟೇ ಸಣ್ಣಕ್ಕಿದ್ದೀನಿ. ನೀನ್ ನೋಡು, ಸ್ವಲ್ಪ ಉಂಡ್ರು ದಪ್ಪ ಇದೀಯ. ಹಂಗೆ ಕಣಪ್ಪ, ನಿಯತ್ತಾಗಿದ್ರೆ ದಪ್ಪ ಆಗ್ತಾರೆ. ನೀನು ನಿಯತ್ತಾಗಿಲ್ವಲ್ಲ, ಅದಕ್ಕೆ ನೀನ್ ಸಣ್ಣಕ್ಕೆ ಇದೀಯ. ನೀನೆಷ್ಟು ಉಂಡ್ರು ಅಷ್ಟೇನೆ, ನೀನಂತೂ ದಪ್ಪ ಆಗಲ್ಲ ಬಿಡು. ಅಜ್ಜಿ, ನಾನು ದಪ್ಪ ಆಗಿ ತೋರಿಸ್ತೀನಿ ಇರು. ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ. ಹೂನಜ್ಜಿ, ನನ್ನ ತಂಗಿ ಮಾಡಿಕ್ಕಳಲ್ಲ, ಇನ್ಮೇಲೆ ಊಟ ಮಾಡಿ ಚೆನ್ನಾಗಿ ದಪ್ಪ ಆಗ್ತಾನೆ. ಕಾಂತನೂ ನೋಡ್ತಾ ಇರ್ರಿ, ಇನ್ನೊಂದು 3 ತಿಂಗಳಿಗೆ ಎಷ್ಟು ದಪ್ಪ ಆಗ್ತಾನೆ ಅಂತಾನೆ. ಪದ್ಧತಿ ಇಲ್ಲೇ ಇದ್ದಾರೆ ಮಾಮನು ಅಜ್ಜಿನು. ಬಾಪದ್ದು ಕಾವೇರಿ, ಬರೀ ಯಾಕಲ್ಲೇ ನಿಂತ್ಕೊಂಡ್ರಿ? ಯಾಕೆ ಬಂದಿದ್ರಿ? ಬರೀ ಊಟ ಮಾಡಿವ್ರಂತೆ. ಅಯ್ಯ ಕಾಂತಣ್ಣಯ್ಯ, ನಾ ಬಂದಿದ್ದು ನಮ್ಮ ಮಾಮನ್ನು ಮತ್ತೆ ಅತ್ತೆನೂ ಊಟ ಮಾಡಕ್ಕೆ ಕರ್ಕೊಂಡು ಹೋಗಕ್ ಬಂದಿದೀವಿ. ನಾನು ಕಾವೇರಿನು ಬರ್ಬೇಕಂತೆ ಮಾಮ ಅತ್ತೆ ಊಟ ಮಾಡಕ್ಕೆ. ಓ ಏನ್ ಪದ್ದು, ಯಾರು ಹೇಳ್ ಕಳ್ಸಿದ್ರು ಕರ್ಬರಗು ಅಂತಾನ?
ನಮ್ಮ ಅಕ್ಕಯ್ಯನೇ ನೇತ್ರಕ್ಕಯ್ಯ ಯಾರು ಕಳ್ಸಿದ್ಲು ನಿಮ್ಮ ಮಾಮನ್ನ ಅತ್ತೆನು ಅಲ್ಲ ಇದಾರೆ ಹೋಗಿ ಕರ್ದ್ಬರಗು ಅಂತಂದ್ಲು. ಅದಕ್ಕೆ ನಾನು ಈ ಅಲೆನೆ ಕತ್ಲಾಗೈತೆ ನಾನು ಒಬ್ಳೆ ಹೋಗಲ್ಲ ಅಂದೆ. ಕಾವೇರಿನು ನನ್ನ ಜೊತೆಗೆ ಬಂದ್ಲು. ಬರ್ಬೇಕಂತೆ ನೀವು ಉಂಬಕ್ಕೆ ಅಕ್ಕಯ್ಯ ಕರ್ಕಂಬ ಅವ್ರಿಬ್ರುನು ಅಂತ ಹೇಳಿಳು. ಹೌದಪ್ಪದು ನಾವು ಬರೋದ್ ಬೇಡವಾ ನಿಮ್ಮ ಮನೆಗೆ ಊಟಕ್ಕೆ? ಏನ್ ಮಾಡಿದ್ದೀರಾ ನಮ್ಮ ಅಣ್ಣಯ್ಯಗೂ ಮತ್ತೆ ನಮ್ಮ ಅಮ್ಮಯ್ಯಗೂ? ಏನ್ ಮಾಡಿದ್ದೀರಪ್ಪದ್ದು ಅಡ್ಗೆನ? ಅಯ್ಯ ಏನ್ ಮಾಡಿದಾರ ನನಗೆ ಗೊತ್ತಿಲ್ಲ. ನಾನು ಇನ್ನ ಉಂಡಿಲ್ಲ ಕಣೆ ಸೋಜಿ. ಉಂಡಿದಾಗ ಗೊತ್ತಾಗದು. ನಾನೇನು ಉಂಡಿಲ್ಲ ಇನ್ನಾನ. ಅಕ್ಕಯ್ಯನೇ ಹೋಗಿ ಕರ್ದ್ಬರಗ ಅವ್ರನ್ನ ಅವ್ರಿಗೆ ಉಂಬಕ್ಕಿಕ್ಕಿ ಆಮೇಲೆ ನಾವು ಊಟ ಮಾಡೋಣ ಅಂತ ಅಂದ್ಲು. ಅದಕ್ಕೆ ಕರಿಯಕಂತ ಬಂದೆ. ಬರ್ಬೇಕಂತೆ. ಅಯ್ಯೋ ಪದ್ದು, ನಾವು ಇಲ್ಲಿ ಕೋಳಿ ಸಾರು ಮಾಡಿದೀವಿ. ಇಲ್ಲೇ ಊಟ ಮಾಡ್ತಾರೆ ಇವತ್ತು. ಬರಲ್ವಂತೆ, ಅಲ್ಲೇ ಇರ್ತಾರೆ ಅಂತನ ಹೇಳು ನೇತ್ರ ಕೈಗೆ. ಹಂಗ ಇಲ್ಲೇ ಊಟ ಮಾಡ್ತಾರೆ ಮಾವನೂ ಅತ್ತೇನು. ನಿಮ್ಮ ಮನೆ ಕೋಳಿ ಸಾರು ಮಾಡಿದಿರ ಇವತ್ತು? ಹ್ಞೂ ಪದ್ದು, ನಮ್ಮ ಮನೆ ಕೋಳಿ ಸಾರು ನಿಮ್ಮ ಚಿಕ್ಕಮ್ಮ ಮಾಡ್ತಾ ಇದ್ದಾಳೆ. ಅಲ್ಲೇ ಬೇಯ್ತಾ ಐತೆ. ವಾಸನೆ ಬತ್ತಿಲ್ವೇ ನಿನ್ ಮೂಗಿಗೆ? ವಾಸನೆ ಬತ್ತೈತೆ. ನಾನು ಅಲ್ಲೇನೆ ವಾಸನೆಕ್ಕೆ ಹಿಡ್ಕೊಂಡೇ ಬಂದೆ ಯಾರ ಕೋಳಿ ಸಾರು ಮಾಡ್ತಾ ಇದ್ದಾರೆ ಅಂತನ. ಕಾವೇರಿನೂ ಹಂಗೆ ಅಂದ್ಲು. ನೀವೇನಾ ಕೋಳಿ ಸಾರು ಮಾಡ್ತಿರೋದು? ಪದ್ದು, ನಾವೇ ಕೋಳಿ ಸಾರು ಮಾಡ್ತಾ ಇರೋದು. ಊಟ ಮಾಡಿರಂತೆ, ಕುತ್ಕೊಳ್ರಿ. ನೀನು ಕಾವೇರಿನು ಬಾ. ಕಾವೇರಿ ಬಾ, ಕುಕ್ಕ ಬಾ. ಊಟ ಮಾಡ್ಕೊಂಡು ಕೋಳಿ ಸಾರು ಮಾಡಿದೀವಿ ಹೋಗಿವ್ರಂತೆ. ಬಾರಿ ಕಾವೇರಿ, ಇವ್ರು ಕೋಳಿ ಸಾರು ಮಾಡಿವ್ರಂತೆ. ನಮ್ಮ ಮನೆಗೆ ಕೋಳಿ ಸಾರು ಮಾಡಿಲ್ಲ, ಯಾತು ಮಾಡಿಲ್ಲ. ಸುಮ್ಮನೆ ಅಲ್ಲಿಗೆ ಹೋಗೋದ್ಕಿನ್ನ ಇಲ್ಲೇ ಉಂಡು ನಾವ್ ಆಮೇಲೆ ಹೋಗೋಣ. ಇಲ್ಲೇ ಉಂಬನ ಕುತ್ಕೊಂಡು. ಸರಿ ಕಣೆ ಪದ್ಧತಿ, ಇಲ್ಲೇ ಉಂಬನ ಬಿಡು. ಏನ್ ಪದ್ದು ಯೋಚನೆ ಮಾಡ್ತಾ ಇದ್ಯಾ? ಗೊತ್ತು ನನಗೆ, ನೀವಂತೂ ಇನ್ಮೇಲೆ ಅಲ್ಲಿಗಂತೂ ಹೋಗಲ್ಲ, ಇಲ್ಲೇ ಇರ್ತೀರಾ ಕೋಳಿ ಸಾರುಂಬಕ್ಕೆ. ಅದೇ ತಾನೇ ನೀವಿಬ್ರು ಮಾತಾಡ್ಕೊಂಡಿದ್ದು. ಮತ್ತೀಗ ನೀವು ಮಾತ್ರ ಕೋಳಿ ಸಾರನ್ನ ಉಂಡು ನಾ ಮಾತ್ರ ಬೇರೆ ಸಾರಾಗ ಉಂಡಾಕ? ನಾವು ಕೋಳಿ ಸಾರನಿಗೆ ಉಣ್ತೀವಿ. ನಾವು ಅತ್ತೆ ಇಲ್ಲೇ ಇರ್ತೀವಿ. ಚಿಕ್ಕಮ್ಮ ಚಿಕ್ಕಮ್ಮ, ನಮಗೆ ಮೊದ್ಲು ಇಕ್ಬೇಕು ಕೋಳಿ ಸಾರನಾಗ ಉಂಬಕ್ಕೆ, ನನಗೂ ಕಾವೇರಿಗೂನು. ಅಯ್ಯೋ ಪದ್ದು, ಕಾವೇರಿ, ನಿಮ್ಮಿಬ್ರು ಊಟ ಆದ್ಮೇಲೆ ನಾವು ಊಟ ಮಾಡ್ತೀವಿ ಆಯ್ತಾ? ನೀವೇ ಮೊದಲು ಊಟ ಮಾಡ್ಕೊಂಡು ಹೋಗಿವ್ರಂತೆ. ಕುತ್ಕೊಳ್ರಿ ಇಲ್ಲೇನೆ. ನಿಮ್ಮ ಚಿಕ್ಕಮ್ಮ ಇನ್ನೇನು ಅಲೆ ಅಡುಗೆ ಮಾಡ್ತಿರ್ಬೋದು, ಆಗಿರ್ಬೋದೇನೋ. ಈಗ್ಲೂ ತಂದಿಡ್ತಾರೆ. ಊಟ ಮಾಡ್ಕೊಂಡು ಆಮೇಲೆ ಹೋಗಿವ್ರಂತೆ. ಕುತ್ಕೊಳ್ರಿ ಇಲ್ಲೇನೆ. ಅಲ್ವೇ ಪದ್ದು, ನಿಮ್ಮ ಅಕ್ಕ ಏಳು ಕಳ್ಸಾಳೆ ತಾನೆ ಮಾಮನ್ನು ಅತ್ತೆನು ಕರ್ದರ ಊಟ ಮಾಡಕ್ಕೆ ಅಂತಾನ. ಈಗೇನ ಹೋಗ್ಲಿಲ್ಲ ಅಂದ್ರೆ, ಹೋಗೋದು ತಡ ಆದ್ರೆ ನಿಮ್ಮ ಅಕ್ಕ ನಿನ್ನ ಬೈಯಲ್ವೇ? ಹೋದಾಳ ಅಲ್ಲೇ ಹೋಗಿ ಕುಕ್ಕೊಂಡಿದೀಯ ಅಂತಾನ. ಬೈದ್ರು ಬೈಲಿ ಬಿಡು. ನಾವಿವಾಗ ಹೋದ್ರೆ ನೀವೆಲ್ಲ ಉಂಡು ಕೋಳಿ ಸಾರೆಲ್ಲ ಖಾಲಿ ಮಾಡ್ತೀರಾ ಆಮೇಲೆ. ಅದಕ್ಕೆ ನಾವು ಉಂಡ್ ಮೇಲೆ ಹೋಗ್ತೀವಿ ಬಿಡು. ಅಕ್ಕಗೆ ಹೇಳ್ತೀನಿ ಉಂಡ್ ಮೇಲೆ ಹೋಗಿ, ಅವರು ಅಲ್ಲೇ ಕೋಳಿ ಸಾರು ಉಂಟಾರಂತೆ, ನೀ ಇಲ್ಲಿಗೆ ಬರಲ್ವಂತೆ ಅಂತಾನ. ಆಮೇಲೆ ಉಂಡೋಗಿ ಹೇಳ್ತೀನಿ. ಬೈದ್ರು ಬೈಲಿ ಹೇಳು ಬಿಡು, ನನಗೇನಂತೆ. ಒಳ್ಳೆ ಪದ್ದು. ನೇತ್ರ ಇಷ್ಟೊತ್ತಿಗೆ ಪದ್ದು ಕರಿಯಕ್ಕೆ ಹೋದಾಳು ಬರಲೇ ಇಲ್ಲ ಅಂತ ಎಗರಾಡ್ತಿರ್ತಾಳೆ ಅಲ್ಲಿ. ಎಗರಾಡಿದ್ರೆ ಎಗರಾಡ್ಕೊಂಬೇಳೆ ಬಿಡು, ನನಗೇನಂತೆ. ನಾನೇನು ಎದ್ರಿಕೆಮಲ್ಲ ಅವಳಿಗೇನು. ಏನಾನ ನನ್ನೇನ ಒಯ್ಯಕ್ ಬಂದ್ರೆ ಅಷ್ಟೇನಿ, ನಾನು ಕೋಲ್ ತಕೊಂಡು ಒಯ್ದು ಬಿಡ್ತೀನಿ. ಮಾವನು ಬಂದ್ರು. ಮಾವ ಬರೀ ಕುತ್ಕೊ ಬರ್ರಿ, ಇಲ್ಲೇ ಊಟ ಮಾಡೋಣ ಹೊರಗಡೆ ಕುತ್ಕೊಂಡು ಎಲ್ರು. ತಾತ ಬಂತು ತಾತ ಬಾ ತಾತ. ಇವ್ರ ಮನೆಗೆ ಕೋಳಿ ಸಾರು ಮಾಡ್ಯಾರಂತೆ, ಇಲ್ಲೇ ಉಂಬನ ನಾವು. ನಾನು ಪದ್ಧತಿನ ಇಲ್ಲೇ ಉಂಬನ ಅಂತ ಇಲ್ಲೇ ಕುತ್ಕೊಂಡಿದೀವಿ. ಬಾ ನೀನು ಕುಕ್ಕ ಬಾ ಇಲ್ಲೇನೆ. ಬಾ ತಾತ ಕುಕ್ಕ ಬಾ. ಸರಿ ನಮ್ಮ, ನಾನು ಕುತ್ಕೊಂತೀನಿ, ನೀವು ಉಣ್ರಿ ಜಲ್ದು. ಆರಪ್ಪ ಇಟ್ಲಾಗೆ ನೀನು ಕುಕ್ಕ ಬಾ. ಆಮೇಲೆ ಎಲ್ಲ ಖಾಲಿ ಆದ್ಮೇಲೆ ನಿನಗೆ ಆಮೇಲೆ ಯಾತು ಇರಲ್ಲ ನೋಡು, ಖಾಲಿ ಬರೇ ಉಳಿಯಾಗ ಉಣ್ಬೇಕಾಗುತ್ತೆ. ಅದಕ್ಕೇನೆ ಮೊದಲನೇ ಸರಿನೇ ಉಣ್ಬೇಕು. ಬಾ ಕುಕ್ಕ ಬಾ. ಸರಿ ಅಮ್ಮ, ಆಯ್ತು. ಲೇ ದೇವಮ್ಮ ಅಮ್ಮಣಿ, ಆಗಿದ್ರೆ ಇಚ್ಚಂಬಾರೆ, ಎಲ್ಲರೂ ಕುಕ್ಕಂಡವ್ರೆ. ಬಾ ಜಲ್ದು. ಪದ್ದು ಕಾವೇರಿ ಎಲ್ಲ ಬಂದವ್ರೆ, ಇಚ್ಚಂಬ ಜಲ್ದು. ದೇವಮ್ಮ, ಪದ್ದುಗೂ ಕಾವೇರಿಗೂ ಇಕ್ಕಮ್ಮ. ಬಂದ್ಬಿಟ್ಟಾರಲ್ಲ, ನಾನು ಪದ್ದುನು ಕಾವೇರಿನು ಕರಿಬೇಕಾಯ್ತು ಊಟ ಮಾಡಕ್ಕೆ ಅಂತ ಅನ್ಕೊಂತಿದ್ದೆ. ಅಷ್ಟರೊಳಗೆ ಹೆಂಗ ಬಂದಿದ್ದೀರಲ್ಲ. ತಗೋಪದ್ದು ಊಟ ಮಾಡು. ಬಂದ್ವಿ ನಾವು. ಮಾವನು ಅತ್ತೆನು ಕರ್ಕೊಂಡು ಹೋಗೋಣ ಅಂತ ಅಕ್ಕ ಯಾಕೆ ಕಳ್ಸಿಲ್ಲ ಕರ್ದ್ಬರಗ ಅಂತ ಅದಕ್ಕೆ ಬಂದ್ವಿ. ನೀವೇನು ಹೇಳಿಲ್ವಲ್ಲ, ಹೇಳಿದ್ರೆ ನಾವು ಮುಂಚೆಲೆ ಬಂದು ಕುಕ್ಕಂತಿದ್ವಿ ಕೋಳಿ ಸಾರು ಉಂಬಕ್ಕೆ. ನನಗೆ ಗೊತ್ತಿರ್ಲಿಲ್ಲ. ಅಯ್ಯೋ, ನಿಮ್ಮನ್ ಬಿಟ್ಟು ನಾವು ಉಂಬಕ್ಕಾಗುತ್ತಪ್ಪದು. ಎಲ್ಲ ಆದ್ಮೇಲೆ ಕರ್ದ್ಬರ ಕಳ್ಸೋಣ ನಿಮ್ಮ ಅಣ್ಣನ ಅಂತ ಅಂದ್ಕೊಂಡಿದ್ದೆ. ಅಷ್ಟ ನೀವೇ ಬಂದಿದ್ರೆ ಬಿಡು. ಬಂದ್ರೆ ಏನೂ ಆಗಲ್ಲ. ಅಜ್ಜಿ ನನಗೆ ಇಕ್ಕಜ್ಜಿ. ಆಯ್ತಮ್ಮ, ನಿನ್ಗೂ ಎಲ್ಲರಿಗೂ ಇಕ್ತೀನಿ ಇರು. ಎಲ್ಲರಿಗೂ ಇಕ್ಕಿದಾಯ್ತು. ನಿಧಾನವಾಗಿ ಊಟ ಮಾಡ್ರಿ. ಎಲ್ಲರಿಗೂ ನಾನು ಬಡಿಸಿ ಆಮೇಲೆ ಕೊನೆಗೆ ನಾನು ಊಟ ಮಾಡ್ತೀನಿ. ಊಟ ಮಾಡ್ರಿ. ಅತ್ತೆ, ನೀವು ನಮ್ಮ ಜೊತೆಗೆ ಕುತ್ಕೋಬೋದಾಗಿತ್ತೇನಪ್ಪ. ನೀವು ಮುದ್ದೆ ಇಕ್ಕೊಂಬರದ್ರಿ. ಆಮೇಲೆ ಮುದ್ದೆ ಉಂಡ್ಮೇಲೆ ಅನ್ನ ಕೈ ತೊಳ್ಕೊಂಡು ಇಕ್ಕಿರಂತೆ. ಅಯ್ಯೋ ಪರವಾಗಿಲ್ಲ ಸೋಜಿ, ನೀವೆಲ್ಲ ಉಂಡ್ರಿ. ನಾನು ಆಮೇಲೆ ಕೊನೆಗೆ ಕುಂತೀನಿ. ತಿರ್ಗಾ ಒಬ್ರು ಇರ್ಬೇಕಲ್ಲ, ಯಾತನ ಕೂಡಕ್ಕೆ ಮುದ್ದೆ ಇಕ್ಕಾಕು ಅನ್ನ ಇಕ್ಕಾಕು ಸಾರು ಬಿಡಾಕು. ನೀವು ಊಟ ಮಾಡ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.